ಭವಾನಿ ರೇವಣ್ಣಗೆ ಜೈಲ ಬೇಲ. ಕಿಡ್ನಾಪ್ ಕೇಸಲ್ಲಿ ಭವಾನಿಗೆ ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಭವಾನಿಗೆ ಎಸ್ಐಟಿ ನೋಟಿಸ್. ವಿಚಾರಣೆಗೆ ಬಾರದೆ ಜಾಮೀನು ಮೊರೆ ಹೋಗಿರೋ ಭವಾನಿ ರೇವಣ್ಣ. ಇಂದು ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ. ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಹೆಸರಿಲ್ಲದಿರೋ ಬಗ್ಗೆ ಭವಾನಿ ವಕೀಲರು ವಾದ ಮಾಡ್ತಿದ್ದಾರೆ. ಹೆಸರಿಲ್ಲದೆ ಇದ್ರೂ ಭವಾನಿಗೆ ನೋಟಿಸ್ ನೀಡಿದ್ದಾರೆ. ಆದ್ರೆ ನಮಗೆ ನೋಟಿಸ್ ಬಂದೇ ಇಲ್ಲ ಎಂದು ಭವಾನಿ ವಕೀಲರು ವಾದ ಮಾಡ್ತಿದ್ದಾರೆ. ಭವಾನಿಗೆ ಬೇಲ್ ಸಿಗುತ್ತಾ ಇಲ್ಲ, ಜೈಲಿಗೆ ಹೋಗಬೇಕಾ? ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಭವಾನಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನು ವಿಚಾರಣೆಗೆ ಬಾರದೆ ಜಾಮೀನು ಮೊರೆ ಹೋಗಿರೋ ಭವಾನಿ ರೇವಣ್ಣ. ಇವತ್ತು ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯಾಗ್ಲಿಕ್ಕಿದೆ. ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಆದ್ರೆ ಭವಾನಿ ರೇವಣ್ಣ ವಿಚಾರಣೆಗೆ ಬಾರದೆ ಜಾಮೀನು ಮೊರೆ ಹೋಗಿದ್ದಾರೆ. ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ. ಇತ್ತ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಇಲ್ಲದಿರೋದ್ರ ಬಗ್ಗೆ ವಕೀಲರು ವಾದ ಮಾಡ್ತಿದ್ದಾರೆ. ಹೆಸರು ಇಲ್ಲದೆ ಇದ್ರೂ ಕೂಡ ಭವಾನಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಆದ್ರೆ ಆ ನೋಟಿಸ್ ನಮಗೆ ಸಿಗ್ಲೇ ಇಲ್ಲ ಅಂತ ಭವಾನಿ ರೇವಣ್ಣ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಒಂದು ಕಡೆ ಅದರಲ್ಲಿ ಭವಾನಿ ರೇವಣ್ಣ ಅವರ ಹೆಸರಿಲ್ಲ, ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿರುವಂತ ನೋಟಿಸ್ ಕೂಡ ನಮಗೆ ಸಿಕ್ಕಿಲ್ಲ ಅಂತ ಭವಾನಿ ರೇವಣ್ಣ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಇವತ್ತು ಭವಾನಿ ರೇವಣ್ಣ ಅವರ ವಿಚಾರಣೆ ಆಗುತ್ತೆ. ಜಾಮೀನನ್ನ ಕೋರಿಗಾಗ್ಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತೆಲ್ಲಾದ್ರೂ ಭವಾನಿ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲ ಜೈಲಿಗೆ ಹೋಗಬೇಕಾಗತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇತ್ತ ಭವಾನಿ ರೇವಣ್ಣ ಅವರು ಕಿಡ್ನಾಪ್ ಕೇಸಲ್ಲಿ ಸಂಕಷ್ಟನ ಎದುರಿಸುತ್ತಿದ್ದಾರೆ. ಎಲ್ಲಾದ್ರೂ ಭವಾನಿ ರೇವಣ್ಣಗೆ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಜೈಲಿಗೆ ಹೋಗಬೇಕಾಗತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.